ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯ ಭಾನುವಾರ ನಡೆಯಲಿದ್ದು ಇಲ್ಲಿ ಗೆದ್ದವರು ಸರಣಿಯನ್ನು ಕೂಡ ಗೆಲ್ತಾರೆ. ಸೊ ಈ ಎರಡೂ ತಂಡಗಳಿಗೆ ಇದು ಮಸ್ಟ್ ವಿನ್ ಮ್ಯಾಚ್. ಅದರಲ್ಲೂ ಟೀಮ್ ಇಂಡಿಯಾದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಪಂದ್ಯ ಇತಿಹಾಸದ ಪುಟದಲ್ಲಿ ಉಳಿದು ಹೋಗುತ್ತಾ ಎನ್ನುವಂತ ಆತಂಕವೂ ಇದೆ. ಯಾಕಂದ್ರೆ ರೋಹಿತ್ ಶರ್ಮಾ ಅವರ ನಿವೃತ್ತಿ ವಿಚಾರ ಆ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಇದು ನಿಜವಾಗುತ್ತಾ? ಕನ್ನಡಿಗ KL ರಾಹುಲ್ ಮೂರನೇ ಪಂದ್ಯದಲ್ಲಿ ಆಡ್ತಾರಾ ಅಥವಾ ಇಲ್ವಾ? ವಾಷಿಂಗ್ಟನ್ ಸುಂದರ್ ಬದಲಿಗೆ ಯಾರಿಗೆ ಅವಕಾಶ ಸಿಗುತ್ತೆ? ಹೇಗಿರುತ್ತೆ ಭಾರತದ ಪ್ಲೇಯಿಂಗ್ 11? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಕದಿನ ಸರಣಿಯ ಮೊದಲ ಪಂದ್ಯವನ್ನ ಭಾರತ 6 ವಿಕೆಟ್ಗಳಿಂದ ಗೆದ್ರೆ ಎರಡನೇ ಪಂದ್ಯವನ್ನ ಇಂಗ್ಲೆಂಡ್ ತಂಡ 4 ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು. ಈಗ ಮೂರನೇ ಪಂದ್ಯ ಲಾರ್ಡ್ಸ್ನಲ್ಲಿ ನಡೆಯಲಿದೆ. ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11ನಲ್ಲಿ ಕೆಲ ಬದಲಾವಣೆಗಳು ಕೂಡ ಇರುತ್ತೆ. ಓಪನಿಂಗ್ ಜೋಡಿಯನ್ನ ಚೇಂಜ್ ಮಾಡದೇ ಇದ್ರೂ ಕೂಡ ವಿಕೆಟ್ ಕೀಪರ್ ಹಾಗೆ ಆಲ್ರೌಂಡರ್ ಸ್ಲಾಟ್ನಲ್ಲಿ ಬದಲಾವಣೆ ಇರುತ್ತೆ. ಬಟ್ ಇಲ್ಲಿ ಪ್ಲೇಯಿಂಗ್ 11ಗಿಂತ ಜಾಸ್ತಿ ರೋಹಿತ್ ಶರ್ಮಾರಿಗೆ ಇದು ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗುತ್ತಾ ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ. ರೋಹಿತ್ ನಿವೃತ್ತಿ ಟ್ರೆಂಡ್, ಲಂಡನ್ನಲ್ಲಿ ಹಿಟ್ ಮ್ಯಾನ್ ಫ್ಯಾಮಿಲಿ. ಸದ್ಯ ಮೂರನೇ ಪಂದ್ಯಕ್ಕೂ ಮುನ್ನ ರೋಹಿತ್ ಶರ್ಮಾ ನಿವೃತ್ತಿ ಘೋಷಣೆ ಮಾಡ್ತಾರೆ ಎನ್ನುವಂತ ಸುದ್ದಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ. BCCIನಲ್ಲೂ ಕೂಡ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವಂತಹ ಮೂರನೇ ಪಂದ್ಯವನ್ನ ನೋಡೋಕೆ ರೋಹಿತ್ ಶರ್ಮಾ ಅವರ ಪೋಷಕರಾಗಿರುವಂತಹ ಗುರುನಾಥ್ ಶರ್ಮಾ ಹಾಗೆ ಪೂರ್ಣಿಮಾ ಶರ್ಮಾ ಕೂಡ ವಿಮಾನದಲ್ಲಿ ಬಂದಿಳಿದಿದ್ದಾರೆ. ಹೀಗಾಗಿ ರೋಹಿತ್ ಕರಿಯರ್ನಲ್ಲಿ ಇದೇ ಕೊನೆಯ ಪಂದ್ಯ ಆಗಬಹುದು. ಇದಕ್ಕಾಗಿ ಈ ಪಂದ್ಯವನ್ನ ನೋಡೋಕೆ ಅವರ ಫ್ಯಾಮಿಲಿ ಕೂಡ ಜಾಯಿನ್ ಆಗ್ತಿದೆ ಎನ್ನುವಂತ ಸುದ್ದಿ ಇದೆ. ಅದು ಅಲ್ಲದೆ ಇತ್ತೀಚೆಗೆ ರೋಹಿತ್ ಶರ್ಮಾ ಅವರ ಬ್ಯಾಟ್ ಕೂಡ ಮಂಕಾಗಿದೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 11 ರನ್ ಗಳಿಸಿದ್ದ ರೋಹಿತ್ ಶರ್ಮಾ ಕಾರ್ಡಿಫ್ನಲ್ಲಿ ನಡೆದಂತ ಎರಡನೇ ಪಂದ್ಯದಲ್ಲಿ 47 ಬಾಲ್ಗಳನ್ನ ಫೇಸ್ ಮಾಡಿ 26 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ಮುಂದಿನ ಸರಣಿಗಳಿಗೆ BCCI ರೋಹಿತ್ ಶರ್ಮಾರನ್ನ ಕನ್ಸಿಡರ್ ಮಾಡಲ್ಲ ಎಂದು ವರದಿಗಳಾಗಿವೆ. ಸೊ ಮಾಜಿ ಕ್ರಿಕೆಟರ್ಸ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆದರೆ BCCI ಮಾತ್ರ ಬೇರೆಯದ್ದೇ ಕ್ಲಾರಿಫಿಕೇಶನ್ ನೀಡಿದೆ. BCCIನ ಕಾರ್ಯದರ್ಶಿ ಆಗಿರುವಂತಹ ದೇವ್ಜಿತ್ ಸೈಕೆ ಈ ಬಗ್ಗೆ ಮಾತನಾಡಿದ್ದು, ರೋಹಿತ್ ಶರ್ಮಾ ಅವರ ನಿವೃತ್ತಿ ಕುರಿತು ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. 2027ರ ಏಕದಿನ ವಿಶ್ವಕಪ್ ಕೂಡ ಆಡಬೇಕು ಅನ್ಕೊಂಡಿದ್ದಾರೆ. ಆದರೆ ರೋಹಿತ್ ಶರ್ಮಾ ಅವರ ಫಾರ್ಮ್ ಹಾಗೆ ಅವರ ದೈಹಿಕ ಫಿಟ್ನೆಸ್ ಅನ್ನ ನೋಡಿ ಆಯ್ಕೆ ಮಂಡಳಿ ನಿರ್ಧಾರ ಮಾಡುತ್ತೆ ಎಂದು ಸೈಕಿಯಾ ಹೇಳಿದ್ದಾರೆ. ಹೀಗಿದ್ರೂ ಕೂಡ ಕೆಲವರಲ್ಲಿ ರೋಹಿತ್ ಬಗ್ಗೆ ಡೌಟ್ಸ್ ಅಂತೂ ಇದ್ದೇ ಇದೆ. ಹೀಗಾಗಿ ಭಾನುವಾರದ ಪಂದ್ಯವೆಲ್ಲ ರೋಹಿತ್ ಮಯವಾಗಲಿದೆ. ಮತ್ತೊಂದು ಕಡೆ ಪಂದ್ಯಕ್ಕೂ ಮುನ್ನ ಮತ್ತೆ ಇಂಜುರಿ ಭೂತ ಭಾರತ ತಂಡಕ್ಕೆ ಶಾಕ್ ಕೊಟ್ಟಿದೆ. ಮೂರನೇ ಪಂದ್ಯದಿಂದ ಹೊರಬಿದ್ದ ವಾಷಿಂಗ್ಟನ್ ಸುಂದರ್. ಇನ್ನು ಮೂರನೇ ಪಂದ್ಯಕ್ಕೂ ಮುನ್ನ ಭಾರತದ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಇಂಜುರಿಗೆ ಒಳಗಾಗಿದ್ದು ಅವರನ್ನ ಕೊನೆಯ ಪಂದ್ಯದಿಂದ ಕೈಬಿಡಲಾಗಿದೆ. ಕಾರ್ಡಿಫ್ನಲ್ಲಿ ನಡೆದಂತ ಎರಡನೇ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಮಾಡಬೇಕಾದ್ರೆ ಅವರ ಮಂಡಿಗೆ ಗಾಯವಾಗಿತ್ತು. ಆನಂತರ ಎರಡನೇ ಇನ್ನಿಂಗ್ಸ್ ನಲ್ಲಿ ಫೀಲ್ಡಿಂಗ್ ಕೂಡ ಮಾಡೋಕ್ ಬಂದಿರಲಿಲ್ಲ, ಜೊತೆಗೆ ಬೌಲಿಂಗ್ ಮಾಡೋಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಇದರಿಂದಾಗಿ ಟೀಮ್ ಇಂಡಿಯಾ ಕೇವಲ 5 ಬೌಲರ್ಗಳೊಂದಿಗೆ ಮಾತ್ರ ಆಡಬೇಕಾಗಿತ್ತು. ಸರಣಿ ಆರಂಭಕ್ಕೂ ಮೊದಲೇ ಹರ್ಷಿತ್ ರಾಣಾ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಗಾಯದಿಂದ ಹೊರಗುಳಿದಿದ್ರು. ಈಗ ಸುಂದರ್ ಕೂಡ ಇಂಜುರಿಯಾಗಿ ತಂಡದಿಂದ ಹೊರಬಿದ್ದಿದ್ದಾರೆ. ಮತ್ತೊಂದು ಕಡೆ ಕಳೆದ ಪಂದ್ಯದಲ್ಲಿ KL ರಾಹುಲ್ ಕೂಡ ಪ್ಲೇಯಿಂಗ್ 11ನಲ್ಲಿ ಇರಲಿಲ್ಲ, ಅನಾರೋಗ್ಯದಿಂದಾಗಿ ಆಡ್ತಾ ಇಲ್ಲ ಅಂತೇಳಿ ನಾಯಕ ಶುಭ್ಮನ್ ಗಿಲ್ ಹೇಳಿದ್ರು. ಸೊ ರಾಹುಲ್ ಬದಲಿಗೆ ಇಶಾನ್ ಕಿಶನ್ ರನ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡಿಸಲಾಗಿತ್ತು. ಆದರೆ ಗೌತಮ್ ಗಂಭೀರ್ ಹಾಗೆ ಅಗರ್ಕರ್ ಕಿಶನ್ ಮೇಲೆಯೇ ಜಾಸ್ತಿ ಒಲವಿದೆ ಎನ್ನಲಾಗಿದೆ. ಅಫ್ಘಾನಿಸ್ತಾನ ವಿರುದ್ಧದ ಸರಣಿ ವೇಳೆ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ KL ರಾಹುಲ್ ರನ್ನ ಬೆಂಚ್ ಕಾಯಿಸಿ ಅವರ ಬದಲಿಗೆ ಇಶಾನ್ ಕಿಶನ್ಗೆ ಅವಕಾಶವನ್ನ ನೀಡಿದ್ರು. ಸೊ ಮುಂದಿನ ದಿನಗಳಲ್ಲೂ ಕೂಡ ಕಿಶನ್ಗೆ ಪರ್ಮನೆಂಟ್ ಚಾನ್ಸ್ ಅಥವಾ ಸ್ಲಾಟ್ ಕೊಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ರಾಹುಲ್ ಮೇಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಮೇಲೂ ಕೂಡ ಕಣ್ಣಿಡ್ಲಾಗಿದೆ. ಸೊ KL ರಾಹುಲ್ಗೂ ಕೂಡ ಈಗ ಪ್ರೆಷರ್ ಇರುವಂತದ್ದು. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಭಾರತದ ಅಂತಿಮ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇನ್ನು ಮೂರನೇ ಪಂದ್ಯಕ್ಕೆ ಭಾರತ ಪರ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಓಪನ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರೋಹಿತ್ ಶರ್ಮಾ ಅವರ ಕೊನೆ ಪಂದ್ಯವೇ ಇರಲಿ ಅಥವಾ ಅವರು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಎನ್ನುವಂತ ನಿರ್ಧಾರಗಳಾಗಿದ್ರೂ ಕೂಡ ರೋಹಿತ್ ಶರ್ಮಾ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಪಂದ್ಯದಲ್ಲೂ ಕೂಡ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಸೊ ರೋಹಿತ್ ಶರ್ಮಾಗೆ ಹಾಲಿ ನಾಯಕರಾಗಿರುವಂತಹ ಶುಭ್ಮನ್ ಗಿಲ್ ಸಪೋರ್ಟ್ ಕೊಡ್ತಾರೆ. ಸೊ ಈ ಜೋಡಿ ಇನ್ನಿಂಗ್ಸ್ ಅನ್ನ ಶುರು ಮಾಡುತ್ತೆ.
ಇನ್ನು ನಂಬರ್ 3 ನಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಕಳೆದ ಪಂದ್ಯದಲ್ಲಿ ಅರ್ಧ ಶತಕ ಕೂಡ ಬಾರಿಸಿದ್ರು ವಿರಾಟ್ ಕೊಹ್ಲಿ. ಅದು ಅಲ್ಲದೆ ಸೊ ಈ ವರ್ಷ ಇಡೀ ವರ್ಷ ಏಕದಿನ ಮಾದರಿಯ ಸರಣಿಯಲ್ಲಿ ವಿರಾಟ್ ಕೊಹ್ಲಿ 60+ ಅವರೇಜ್ನಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದು ಅದ್ಭುತವಾದಂತಹ ಫಾರ್ಮ್ನಲ್ಲಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರಿಂದ ಮತ್ತೊಂದು ಬಿಗ್ ಸ್ಕೋರ್ ಅನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಅಭಿಮಾನಿಗಳು. ಇನ್ನು ನಂಬರ್ 4 ನಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ಸೊ ಇದರಲ್ಲೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ನಂಬರ್ 5 ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ KL ರಾಹುಲ್ ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅವರಿಗೆ ಮೊನ್ನೆ ಮ್ಯಾಚ್ ಅಲ್ಲಿ ಆಡಿರ್ಲಿಲ್ಲ ಅಂತಂದ್ರೆ ಅವರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅನಾರೋಗ್ಯವಾಗಿದೆ ಅಂತ ಹೇಳಿ ಗಿಲ್ ಹೇಳಿದ್ರು. ಬಟ್ ಈಗ ರಿಕವರ್ ಆಗಿದ್ದು ಅವರು ಕೂಡ ಈ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದ್ ವೇಳೆ ಅವರಿಗೆ ಆಡೋಕೆ ಸಾಧ್ಯವಾಗ್ತಾ ಇಲ್ಲ, ಅವ್ರ ಹೆಲ್ತ್ ಮತ್ತೆ ಇನ್ನೂ ಕೂಡ ಅಪ್ಸೆಟ್ ಇದೆ ಅಥವಾ ಇನ್ನೂ ಕೂಡ ರಿಕವರ್ ಆಗಿಲ್ಲ ಅಂದಾಗ ಮಾತ್ರ ಇಲ್ಲಿ ಇಶಾನ್ ಕಿಶನ್ಗೆ ಮತ್ತೆ ಅವಕಾಶವನ್ನ ಕೊಡ್ತಾರೆ. ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ಶಿವಮ್ ದುಬೆ ಹಾಗೆ ಅಕ್ಷರ್ ಪಟೇಲ್ ಬರ್ತಾರೆ. ಸೊ ಕಳೆದ ಪಂದ್ಯದಲ್ಲೂ ಕೂಡ ಇವರಿಬ್ಬರಿಂದ ರನ್ಸ್ ಬಂದಿರಲಿಲ್ಲ. ಬಟ್ ಫಸ್ಟ್ ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಕಡೆಯಿಂದ ಅರ್ಧ ಶತಕ ಬಂದಿತ್ತು, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ರು. ಬಟ್ ಶಿವಮ್ ದುಬೆ ಕಂಪ್ಲೀಟ್ ಆಗಿ ಡಲ್ ಆಗಿದ್ದಾರೆ. T20 ನಲ್ಲೂ ಕೂಡ ಶಿವಮ್ ದುಬೆ ಕಡೆಯಿಂದ ಸಪೋರ್ಟಿವ್ ಇನ್ನಿಂಗ್ಸ್ ಅಥವಾ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅಂತ ಏನು ಬಂದಿಲ್ಲ. ಸೊ ಈಗಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ವಾಷಿಂಗ್ಟನ್ ಸುಂದರ್ ಬದಲಿಗೆ ಬೌಲರ್ ಆಗಿ ಕುಲ್ದೀಪ್ ಯಾದವ್ ಬರ್ತಾರೆ. ವಾಷಿಂಗ್ಟನ್ ಸುಂದರ್ ಇಂಜುರಿ ಆಗಿರೋದ್ರಿಂದ ಅವರ ಬದಲಿಗೆ ಕುಲ್ದೀಪ್ ಯಾದವ್ಗೆ ಅವಕಾಶ ನೀಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಗುರ್ನೂರ್ ಬ್ರಾರ್, ಜಸ್ಪ್ರೀತ್ ಬುಮ್ರಾ ಹಾಗೆ ಪ್ರಸಿದ್ಧ ಕೃಷ್ಣ ಆಡ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಯಾಕಂದ್ರೆ ಕಳೆದ 3 ಪಂದ್ಯಗಳಲ್ಲಿ ಅಥವಾ ಕಳೆದ 2 ಪಂದ್ಯಗಳಲ್ಲೂ ಕೂಡ ಇವರಿಬ್ಬರನ್ನೇ ಆಡಿಸಿದ್ದಾರೆ. ಸೊ 3ನೇ ಪಂದ್ಯಕ್ಕೂ ಕೂಡ ಈ ಮೂವರನ್ನೇ ಆಡಿಸ್ತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಜೊತೆಗೆ ಆರಂಭದ ಅಥವಾ ಪವರ್ ಪ್ಲೇನಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೆ ಪ್ರಸಿದ್ಧ ಕೃಷ್ಣ ಅವರ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಇವ್ರು 3 ಜನನ ಕಂಟಿನ್ಯೂ ಮಾಡ್ತಾರೆ. ಅಷ್ಟಕ್ಕೂ ಇಲ್ಲಿ ಭಾರತ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆದರೆ ಬ್ಯಾಟಿಂಗ್ನಲ್ಲಿ ರನ್ಸ್ ಬರ್ತಿಲ್ಲ ಅಷ್ಟೇ. ಮೊದಲ ಮ್ಯಾಚಲ್ಲಿ ಭಾರತ ಗೆದ್ದಿದ್ದೇ ಆಂಗ್ಲರ್ನ ಕಡಿಮೆ ಮೊತ್ತಕ್ಕೆ ಬೌಲರ್ಗಳು ಕಟ್ಟಿ ಹಾಕಿದ್ದಕ್ಕೆ. ಆದರೆ 2ನೇ ಪಂದ್ಯದಲ್ಲಿ ಭಾರತ ಫಸ್ಟ್ ಇನ್ನಿಂಗ್ಸ್ ಅನ್ನು ಆಡಿದ್ದು ರನ್ಸ್ ಬಂದಿರಲಿಲ್ಲ. ಆಂಗ್ಲರಿಗೆ ಫೈಟ್ ನೀಡುವಷ್ಟು ಟಾರ್ಗೆಟ್ ಇಲ್ಲದ ಕಾರಣಕ್ಕೆ ಭಾರತ ಸೋಲ್ಬೇಕಾಯಿತು. ಅಟ್ಲೀಸ್ಟ್ 3ನೇ ಪಂದ್ಯದಲ್ಲಾದರೂ ಕೂಡ ಬ್ಯಾಟಿಂಗ್ ಯೂನಿಟ್ ಕಡೆಯಿಂದ ಸಪೋರ್ಟ್ ಸಿಗಲೇಬೇಕಿದೆ. ಅದು ಅಲ್ಲದೆ ಇತ್ತೀಚೆಗೆ ರೋಹಿತ್ ಶರ್ಮಾ ಅವರ ಬ್ಯಾಟ್ ಕೂಡ ಮಂಕಾಗಿದೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 11 ರನ್ ಗಳಿಸಿದ್ದ ರೋಹಿತ್ ಶರ್ಮಾ ಕಾರ್ಡಿಫ್ನಲ್ಲಿ ನಡೆದಂತ 2ನೇ ಪಂದ್ಯದಲ್ಲಿ 47 ಬಾಲ್ಗಳನ್ನು ಫೇಸ್ ಮಾಡಿ 26 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ಮುಂದಿನ ಸರಣಿಗಳಿಗೆ BCCI ರೋಹಿತ್ ಶರ್ಮಾರನ್ನ ಕನ್ಸಿಡರ್ ಮಾಡಲ್ಲ ಎಂದು ವರದಿಗಳಾಗಿವೆ. ಸೊ ಮಾಜಿ ಕ್ರಿಕೆಟರ್ಸ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆದರೆ BCCI ಮಾತ್ರ ಬೇರೆಯದ್ದೇ ಕ್ಲಾರಿಫಿಕೇಶನ್ ನೀಡಿದೆ. BCCIನ ಕಾರ್ಯದರ್ಶಿ ಆಗಿರುವಂತಹ ದೇವ್ಜಿತ್ ಸೈಕಿಯಾ ಈ ಬಗ್ಗೆ ಮಾತನಾಡಿದ್ದು, ರೋಹಿತ್ ಶರ್ಮಾ ಅವರ ನಿವೃತ್ತಿ ಕುರಿತು ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. 2027ರ ಏಕದಿನ ವಿಶ್ವಕಪ್ ಕೂಡ ಆಡಬೇಕು ಅನ್ಕೊಂಡಿದ್ದಾರೆ. ಆದರೆ ರೋಹಿತ್ ಶರ್ಮಾ ಅವರ ಫಾರ್ಮ್ ಹಾಗೆ ಅವರ ದೈಹಿಕ ಫಿಟ್ನೆಸ್ ಅನ್ನ ನೋಡಿ ಆಯ್ಕೆ ಮಂಡಳಿ ನಿರ್ಧಾರ ಮಾಡುತ್ತೆ ಎಂದು ಸೈಕಿಯಾ ಹೇಳಿದ್ದಾರೆ. ನಮಸ್ಕಾರ.